ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ಮನೆಯಲ್ಲೇ ಈಸಿಯಾಗಿ ಅದು ಅವರೆಕಾಳನ್ನ ಉಪಯೋಗಿಸಿ ಶಾವಿಗೆಯನ್ನ ಅಥವಾ ಶಾವಿಗೆ ಉಪ್ಪಿಟ್ಟನ್ನ ಅದು ಹುಡಿಯಾಗಿ ಮಾಡೋದು ಅಂತ ನಮ್ಮಮ್ಮ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಹೌದಲ್ವಾ? ಖಂಡಿತ ನೋಡಿ, ಈ ಒಂದು ಶಾವಿಗೆ ಉಪ್ಪಿಟ್ಟು ಎಷ್ಟೊಂದು ದಿವಸ ನೀವು ಮನೇಲಿ ಟ್ರೈ ಮಾಡಿರ್ತೀರಾ, ಎಷ್ಟೊಂದ್ ಸರಿ ಅದು ಮುದ್ದೆಯಾಗಿ ಬಂದ್ಬಿಡುತ್ತೆ. ಆದ್ರೆ ಇವತ್ತು ನಮ್ಮಮ್ಮ ಯಾವ ರೀತಿ ನೀವು ಹುಡಿಯಾಗಿ ಮಾಡೋದು, ಅದರಲ್ಲೂ ಏನೊಂದು ಟಿಪ್ಸ್ ಹಾಗೂ ಟ್ರಿಕ್ಸ್ ಅನ್ನ ಯಾವ ರೀತಿ ಬಳಸ್ಕೊಂಡು ಹುಡಿಯಾಗಿ ಅವರೆಕಾಳನ್ನ ಬಳಸಿ ಶಾವಿಗೆ ಉಪ್ಪಿಟ್ಟು ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಈಗ ನಾನು ಕೇಳ್ತಾ ಇದ್ದೀನಿ ಇನ್ನೊಂದ್ಸತಿ, ಖಂಡಿತವಾಗ್ಲೂ ಮಾಡ್ತೀರಾ? ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ನನಗೆ ಕಾಲೇಜ್ ಕೂಡ ಟೈಮ್ ಆಗ್ತಿದೆ, ಆದ್ರೂ ಕೂಡ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ನೀವು ವಿಡಿಯೋನ ನೋಡಿ ಸಂಪೂರ್ಣವಾಗಿ. ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ವಿಡಿಯೋ ಶೂಟ್ ಮಾಡ್ತಾ ಇದೀವಿ, ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಫಾಸ್ಟ್ ಆಗಿ ಮಾಡ್ಬೋದು. ಈ ನಾನು ನೋಡಿ ಕಾಲೇಜಿಗೆ ರೆಡಿ ಆಗೋ ಅಷ್ಟರಲ್ಲೇ ನಮ್ಮಮ್ಮ ಟೈಮ್ ಆಗಿದೆ, ಆದ್ರೂ ನಮ್ಮಮ್ಮ ಅಷ್ಟರಲ್ಲೇ ಮಾಡಿ ತೋರಿಸ್ತಾರೆ. ನೀವು ಫಾಸ್ಟ್ ಆಗಿ ಮಾಡ್ಬೇಕು ಅಂದ್ರೆ ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡಿದ್ರೆ ಫಾಸ್ಟ್ ಆಗಿ ಮಾಡ್ಬೋದು. ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಾಸ್ಟ್ ಆಗಿ. ಇವತ್ತು ಏನೊಂದು ಶಾವಿಗೆ, ಅದರಲ್ಲೂ ಅವರೆಕಾಳು ಶಾವಿಗೆನ ಮಾಡೋದಕ್ಕೆ ಇಲ್ಲಿ ಒಂದು 3 ಪ್ಯಾಕೆಟ್ ಆಗೋಷ್ಟು ಇಲ್ಲಿ ನಾವು ಶಾವಿಗೆನ ತಗೊಂಡಿದ್ದೀವಿ. ನೋಡಿ, ಇಲ್ಲೇ ಕೊಟ್ಟಿದ್ದಾರೆ, ಉರಿಯೋದು ಬೇಡ ಅಂತ, ಬಟ್ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಒಂದು 3 ಪ್ಯಾಕೆಟ್ ಆಗೋಷ್ಟು ಶಾವಿಗೆನ ತಗೊಂಡಿದ್ದೀವಿ. SRK ಅನ್ನೋ ಒಂದು ಬ್ರ್ಯಾಂಡಿನ ಒಂದು ಶಾವಿಗೆ ಪ್ಯಾಕೆಟು, ನೀವು ಯಾವ್ದು ಬೇಕಾದರೂ ತಗೋಬೋದು. ನಂತರ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅವರೆಕಾಳು. ಈ ಒಂದು ಶಾವಿಗೆ ಉಪ್ಪಿಟ್ಟನ್ನು ಅವರೆಕಾಳು ಹಾಕಿ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅವರೆಕಾಳು ಹಾಕೋದ್ರಿಂದ. ಒಂದು ಕಪ್ ಆಗೋಷ್ಟು ಎಣ್ಣೆ, ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಹಾಗೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ, ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು. ನಂತರ ಒಂದು 2ರಿಂದ 3 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ದಪ್ಪ ಮೆಣಸಿಕಾಯಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3ರಿಂದ 4 ಹಸಿಮೆಣಸಿಕಾಯಿ ಸೀಳಿ ಇಟ್ಕೊಂಡಿದ್ದೀವಿ, ಒಂದು ಆಲೂಗೆಡ್ಡೆ, ಒಂದು ಕ್ಯಾರೆಟು, ಒಂದು 5ರಿಂದ 6 ಬೀನ್ಸನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಇದಿಷ್ಟೇ ಇಂಗ್ರೀಡಿಯೆಂಟ್ಸು. ಯಾವ ರೀತಿ ಈಸಿಯಾಗಿ ಅವರೆಕಾಳಿನ ಒಂದು ಶಾವಿಗೆ ಉಪ್ಪಿಟ್ಟನ್ನು ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಫ್ರೆಂಡ್ಸ್, ಈಗ ಒಂದು ಕುಕ್ಕರನ್ನು ತಗೊಂಡಿದ್ದೀವಿ. ತಗೊಂಡಿರುವಂಥ ಅವರೆಕಾಳನ್ನು ನೀಟಾಗಿ ಬೇಯಿಸ್ಕೋಬೇಕು ಕುಕ್ಕರ್ಗೆ ಹಾಕಿ. ಈಗ ಅವರೆಕಾಳನ್ನು ಬೇಯಿಸ್ಕೊತಾ ಇದ್ದೀವಿ. ನೀರನ್ನು, ಅದು ಮುಳುಗುವಷ್ಟು ನೀರನ್ನು ಹಾಕೊಳ್ಳಿ ಸಾಕು. ಅದು ಮುಳುಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ. ಈಗ ಇದನ್ನು 2 ವಿಶಿಲನ್ನು ಕೂಗಿಸ್ಕೊಳ್ಳೋಣ. 2 ತಪ್ಪಿದ್ರೆ 3, 2ರಿಂದ 3 ವಿಶಿಲನ್ನು ಕೂಗಿಸ್ಕೊಳ್ಳೋಣ ಮೊದಲಿಗೆ. ನಂತರ ಫ್ರೆಂಡ್ಸ್, ಈಗ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಈ ಒಂದು ಶಾವಿಗೆ ಮೇಲೆ ಉರಿಯೋದು ಬೇಡ ಅಂತ ಕೊಟ್ಟಿದ್ದಾರೆ. ನೀಡ್ ನಾಟ್ ಫ್ರೈ ಅಂತ ಕೊಟ್ಟಿದ್ದಾರೆ. ಬಟ್ ಆದರೆ ನಾವು ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಶಾವಿಗೆ ಉಪ್ಪಿಟ್ಟು. ಅದರಲ್ಲೂ ಅವರೆಕಾಳು ಹಾಕ್ತಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಬಿಸಿ ಮಾಡಿ, ಬಾಣಲೆಗೆ ಹಾಕೊಂಡು ಬಿಸಿ ಮಾಡಿ ಈಗ ಹಾಕೋತಾ ಇದ್ದೀವಿ. ಈಗ ಒಂದು ಸ್ವಲ್ಪ ಇದನ್ನು 1-2 ನಿಮಿಷ ಅದು ಬಿಸಿ ಆಗೋಗಂಟ ಬಿಸಿ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಅದೊಂದು ಸ್ವಲ್ಪ ಬಿಸಿ ಆಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷ ಬಿಸಿ ಮಾಡ್ಕೊಂಡು ಹಾಕೊಳ್ಳಿ. ಈಗ ನಾವು ಇದನ್ನು ಬಿಸಿ ಮಾಡ್ಕೋತಾ ಇದ್ದೀವಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಲ್ಲವನ್ನು ಕೂಡ ಒಂದು ಸ್ವಲ್ಪ ಬಿಸಿ ಆಗೋ ಥರ ಬಿಸಿ ಮಾಡಿಕೊಂಡು, ಒಂದು ಸ್ವಲ್ಪ ಮುಟ್ಟಿದ್ರೆ ಬಿಸಿ ಆಗಬೇಕು, ಆ ಥರ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀವಿ. ಇಷ್ಟಾದರೆ ಸಾಕು. ಇದು ಪಾತ್ರೆನ ತಗೊಂಡು ಒಗ್ಗರಣೆ ಹಾಕೋದಕ್ಕೋಸ್ಕರ 1 ಕಪ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಮೊದಲಿಗೆ 1 ಕಪ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಇದು ಎಣ್ಣೆ ಒಂದು ಸ್ವಲ್ಪ ಕಾದ ನಂತರ ಈಗ ಎಣ್ಣೆ ಕೂಡ ಕಾಯ್ತಾ ಇದೆ. ಈಗ ಒಂದು ಸ್ವಲ್ಪ ಸಾಸಿವೆನ ಹಾಕೋತೀನಿ, ಜೊತೆಗೇನೆ ಕಡಲೆಬೇಳೆ ಕೂಡ ಹಾಕೋತೀನಿ, ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ಕೋತೀನಿ. ಜೊತೆಗೆ ತಗೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಣಸಿಕಾಯಿನ ಕೂಡ ಹಾಕೋತಿದ್ದೀನಿ. ಮೆಣಸಿಕಾಯಿ ಎಲ್ಲವನ್ನು ಕೂಡ ಹಾಕೊಂಡು ಇದೊಂದು ಸ್ವಲ್ಪ, ಈಗ ಸಾಸಿವೆ ಕೂಡ ಸಿಡಿತಾ ಬರ್ತಿದೆ, ನೋಡ್ತಾ ಇರ್ಬೋದು. ಮೊದಲಿಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ತಗೊಂಡಿದ್ವಲ್ಲ ಅದನ್ನು ಕೂಡ ಹಾಕೋಣ. ನಂತರ ದಪ್ಪ ಮೆಣಸಿಕಾಯಿನೂ ಕೂಡ ಆ್ಯಡ್ ಮಾಡ್ಕೊತಿದ್ದೀವಿ. ತಗೊಂಡಿರುವಂಥ ದಪ್ಪ ಮೆಣಸಿಕಾಯಿನ ಹಾಕೋತಾ ಇದ್ದೀವಿ. ಈ ದಪ್ಪ ಮೆಣಸಿಕಾಯಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ನೀಟಾಗಿ.
ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀವಿ. ಈರುಳ್ಳಿ ಎಲ್ಲವನ್ನು ಕೂಡ ಸೇರಿಸ್ಕೊಳ್ಳಿ. ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಗಂಟ ಒಂದು ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ. ಇದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ. ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟು ಹಾಗೆ ಬೀನಿಸು ಹಾಗೆ ಆಲೂಗೆಡ್ಡೆ ಮೂರನ್ನು ಕೂಡ ಈಗ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಈ ಮೂರು ಕೂಡ ಎಣ್ಣೆಲೆ ಫ್ರೈ ಆಗಬೇಕು ನೀಟಾಗಿ. ಈಗ ಮೂರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ಇದನ್ನ ಒಂದು 5 ನಿಮಿಷಗಳ ಕಾಲ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಒಂದು 5 ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಐದು ನಿಮಿಷ ಫ್ರೈ ಆಗಿ ಈಗ ಬೀನ್ಸು ಕ್ಯಾರೆಟು ಎಲ್ಲವೂ ಕೂಡ ಬೇಯ್ತಾ ಇದೆ. ಈಗ ಕಾಳನ್ನು ಕೂಡ ಬೇಯಿಸ್ಕೊಂಡು ಬಂದಿದ್ವಿ, ನಾವು ಆಗಲೇ ತೋರಿಸಿದ್ದೀವಿ. ಬೆಂದಿರುವಂಥ ಕಾಳನ್ನು ಕೂಡ ಹಾಕೋತಾ ಇದ್ದೀವಿ. ಮೊದಲನೇದಾಗಿ ಈ ಒಂದು ಕಾಳು ಜೊತೆ ಬೆಂದಿರುವಂಥ ನೀರನ್ನು ಕೂಡ ಸೇರಿಸ್ಕೊತೀವಿ. ಕಾಳು ಜೊತೆ ಬೆಂದಿರುವಂಥ ನೀರೇನಿದೆ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀವಿ, ನಂತರ ಹಾಕ್ತೀವಿ ನೀರು ಹಾಕುವಂಥ ಟೈಮಲ್ಲಿ. ಮೊದಲಿಗೆ ಕಾಳನ್ನು ಎಣ್ಣೆಗೆ ಹಾಕ್ಕೊಂಡಿದ್ದೀವಿ, ನೀಟಾಗಿ ಫ್ರೈ ಆಗಬೇಕು. ಕಾಳು ಕೂಡ ಎಣ್ಣೆ ಜೊತೆ ಈಗಾಗಲೇ ಬೆಂದಿದೆ, ಬಟ್ ಎಣ್ಣೆ ಜೊತೆ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂತರ ತಗೊಂಡಿರುವಂಥ ಅರಿಶಿನ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅರಿಶಿನ ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ. ಅದು ಅವರೆಕಾಳು ಸೀಸನಲ್ಲಿ ಅವರೆಕಾಳು ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ. ನೀವಂತೂ ಮಾಡಲೇಬೇಕು. ಇಷ್ಟೊತ್ತು ಗಂಟ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದೊಂದು 2 ನಿಮಿಷ ಫ್ರೈ ಆಗಲಿ. ಈಗ ನೀರನ್ನು ಆ್ಯಡ್ ಮಾಡಬೇಕು. ನಾವಿಲ್ಲಿ ಒಂದು 3 ಪ್ಯಾಕೆಟ್ ಆಗೋಷ್ಟು ಶಾವಿಗೆನ ತಗೊಂಡಿದ್ವಿ. 3 ಪ್ಯಾಕೆಟ್ ಶಾವಿಗೆಗೆ 1/4 ಗ್ಲಾಸ್ ಹಾಲು ಆಗೋಷ್ಟು 3 ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀವಿ. ಅಂದರೆ ನೀವು ಈ ಒಂದು ಅನ್ನ ಮಾಡುವಾಗ 1/4 ಗ್ಲಾಸ್ ತಗೊಳ್ತೀರಲ್ಲ, ಅದೇ ಒಂದು ಮೆಜರ್ಮೆಂಟಲ್ಲಿ 3 ಪ್ಯಾಕೆಟ್ ತಗೊಂಡಿದ್ವಿ ನಾವು ಶಾವಿಗೆನ. 3 ಪ್ಯಾಕೆಟ್ ಶಾವಿಗೆಗೆ 3 ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ನೀವು ಯಾವುದೇ ಕಾರಣಕ್ಕೂ ನೀರನ್ನು ಜಾಸ್ತಿ ಹಾಕೋಬಾರ್ದು. ನೀವು ನೀರನ್ನು ಜಾಸ್ತಿ ಹಾಕೊಂಡ್ರೆ ಇನ್ ಕೇಸ್ ಮುದ್ದೆ ಆಗಿಬಿಡುತ್ತೆ. ನಿಮಗೆ ಉಡಿಯಾಗಿ ಬರಬೇಕು ಅಂದರೆ ನೀರನ್ನು ಆದಷ್ಟು ಕಮ್ಮಿನೇ ಹಾಕೋಬೇಕು. ಆದ್ರಿಂದ ನಾವು ಇಲ್ಲಿ 3 ಗ್ಲಾಸ್ ಅಷ್ಟು ನೀರನ್ನು ಬಳಸ್ತಾ ಇದ್ದೀವಿ ಒಂದು 3 ಪ್ಯಾಕೆಟ್ ಶಾವಿಗೆಗೆ. ಮೊದಲನೇದಾಗಿ 1 ಗ್ಲಾಸ್ ಅಷ್ಟು ನೀರು, ಈ ಒಂದು ಅವರೆಕಾಳು ಬೇಯಿಸಿರುವಂಥ ನೀರು ಸಿಕ್ಕಿದೆ. ಮೊದಲನೇದಾಗಿ 1 ಗ್ಲಾಸು ಅವರೆಕಾಳು ನೀರನ್ನು ಸೇರಿಸ್ತಾ ಇದ್ದೀವಿ. ಅವರೆಕಾಳು ನೀರು 1 ಗ್ಲಾಸ್ ಆಗೋಷ್ಟು ಸಿಕ್ಕಿದೆ, ಅದನ್ನು ಈಗ ಹಾಕೊಂಡಿದ್ದೀವಿ, ನೋಡ್ತಾ ಇರ್ಬೋದು. ಇನ್ನು ಮಿಕ್ಕಿದಂಥ 2 ಗ್ಲಾಸ್ ನೀರನ್ನು ನಾವಿಲ್ಲಿ ಪಕ್ಕದಲ್ಲೇ ಕುದಿಯೋಕೆ ಇಟ್ಕೊಂಡಿದ್ದೀವಿ. ಬಿಸಿನೀರನ್ನು ಹಾಕೋದ್ರಿಂದ ನಿಮಗೆ ಚೆನ್ನಾಗಾಗುತ್ತೆ. ನಾವಿಲ್ಲಿ ಈಗ ಪಕ್ಕದಲ್ಲಿ ಬಿಸಿನೀರನ್ನು ಕೂಡ ಕಾಯಿಸ್ಕೊಂಡಿದ್ದೀವಿ. ಇನ್ನು 2 ಗ್ಲಾಸ್ ಆಗೋಷ್ಟು ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಬಿಸಿನೀರು ಹಾಕಿದ್ರೆ ಬೇಗ ಕೂಡ ಆಗುತ್ತೆ, ಹಾಗೆ ಚೆನ್ನಾಗಿ ಕೂಡ ಆಗುತ್ತೆ. ಬೇಗ ನೋಡಿ ಕುದಿ ಬಂದ್ಬಿಡ್ತಾ ಇದೆ, ಬಿಸಿನೀರು ಹಾಕಿರೋದ್ರಿಂದ ಬೇಗ ಆಗುತ್ತೆ ನಿಮಗೆ ಫಾಸ್ಟಾಗಿ. ಒಟ್ಟು 3 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿದ್ದೀವಿ 3 ಪ್ಯಾಕೆಟ್ಗೆ. ನೀವು ಆದಷ್ಟು ನೀರನ್ನು ಕಮ್ಮಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಮುದ್ದೆ ಆಗಿಬಿಡುತ್ತೆ. ಆಗ ತಿನ್ನೋದಕ್ಕೆ ಒಬ್ಬೊಬ್ಬರು ಮುದ್ದೆ ಆಗಿದ್ರು ಇಷ್ಟಪಡ್ತಾರೆ. ನಿಮಗೆ ಮುದ್ದೆ ಹೆಂಗೆ ಬರಬೇಕು ಅಂದರೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕೊಳ್ಳಿ. ನಿಮಗೆ ಉಡಿಯಾಗಿ ಬರಬೇಕು ಅಂದರೆ ನೀರನ್ನು ಕಮ್ಮಿ ಹಾಕೊಳ್ಳಿ ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಈಗ ಇದನ್ನು ನೀಟಾಗಿ ಒಂದ್ಸತಿ ಮಿಕ್ಸನ್ನು ಮಾಡ್ಕೊಳ್ಳೋಣ. ಮೇನ್ ನಮ್ಮ ಒಂದು ಶಾವಿಗೆ ಅವರೆಕಾಳಿನ ಒಂದು ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಇದಕ್ಕೆ ಶಾವಿಗೆನ ಹುರಿದಿಟ್ಟಿರುವಂಥ ಶಾವಿಗೆ ಹಾಕಿದ್ರೆ ರೆಡಿ ಆಗುತ್ತೆ, ನೋಡ್ತಾ ಇರ್ಬೋದು. ಏನೊಂದು ಕುದಿನೂ ಕೂಡ ಬರ್ತಾ ಇದೆ. ಈಗ ಒಂದು ಕುದಿ ಬರ್ತಾ ಇದೆ, ಇಷ್ಟು ಬಂದರೆ ಸಾಕಾಗುತ್ತೆ. ಬಿಸಿನೀರು ಹಾಕಿರೋದ್ರಿಂದ ಫಾಸ್ಟಾಗಿ ಕುದಿ ಬರ್ತಿದೆ. ಈಗ ಏನೊಂದು ಶಾವಿಗೆನ ತಗೊಂಡಿದ್ವಿ, ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಶಾವಿಗೆನ ತಗೊಂಡಿರುವಂಥ ಶಾವಿಗೆನ ಹಾಕೋತಾ ಇದ್ದೀವಿ. ಏನೊಂದು ಹುರಿದಿಟ್ಕೊಂಡಿದ್ವಿ ಶಾವಿಗೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ನೋಡಿ, ಈಗ ಹುರಿದಿಟ್ಟಿರುವಂಥ ಶಾವಿಗೆನ ಆ್ಯಡ್ ಮಾಡ್ಕೊತಾ ಹೋಗೋಣ, ನೋಡ್ತಾ ಇರ್ಬೋದು. ಈಗ ಶಾವಿಗೆ ಕೂಡ ಸೇರಿಸ್ತಾ ಇದ್ದೀವಿ. ಎಲ್ಲ ಒಂದು ಶಾವಿಗೆನ ಹಾಕೋಬೇಕಾಗುತ್ತೆ ನೀವು. ಈಗ ಸೇರಿಸ್ತಾ ಇದ್ದೀವಿ. ಈ ರೀತಿ ಸೇರಿಸಿ ಎಲ್ಲ ಇರ್ಬೋದು ಫ್ರೆಂಡ್ಸ್. ಈಗ ಎಲ್ಲವನ್ನು ಕೂಡ ಹಾಕೊಂಡಿದ್ದೀವಿ. ಶಾವಿಗೆನ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊ ಬಂದ್ರೆ ನಮ್ಮ ಒಂದು ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ, ನೋಡ್ಬೋದು.
ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅವರೆಕಾಳು ಎಲ್ಲವೂ ಕೂಡ ಬೇಯಿಸಿ ಕೂಡ ಹಾಕೊಂಡಿದ್ದೀವಿ ನೋಡಿ, ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ ನೀರನ್ನು ಕಮ್ಮಿ ಹಾಕಿದ್ದೀವಿ, ಯಾವುದೇ ಕಾರಣಕ್ಕೂ ಮುದ್ದೆ ಆಗೋದಿಲ್ಲ, ಹುಡಿಯಾಗೇ ಬರುತ್ತೆ. ನೋಡ್ಬೋದು ಈಗ ನಿಮಗೆ ಈ ನೀರು ಹಾಕುವಂಥದ್ದು ಒಂದೊಂದು ಸತಿ ನಿಮಗೆ ಫಸ್ಟ್ ಟೈಮ್ ಮಾಡಿದಾಗ ಒಂದು ಸ್ವಲ್ಪ ನಿಮಗೆ ಗೊತ್ತಾಗೋಲ್ಲ, ಯಾಕಂದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಆಗಿಬಿಡುತ್ತೆ. ನೀವು ಎರಡನೇ ಟ್ರಿಪ್ ಮಾಡಿದಾಗ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ, ನೀರು ತುಂಬ ಜಾಸ್ತಿ ಹಾಕಿದ್ವಾ ಕಮ್ಮಿ ಹಾಕಿದ್ವಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ನೀರನ್ನು ಆದಷ್ಟು ಕಮ್ಮಿ ಹಾಕೊಳ್ಳಿ, ಆಗ ಚೆನ್ನಾಗಿ ಬರುತ್ತೆ ಶಾವಿಗೆ ಉಪ್ಪಿಟ್ಟು. ಸೇಮು ನೀವು ಈ ಹೋಟೆಲ್ಲು ಮದುವೆ ಮನೆಗಳಲ್ಲಿ ತಿಂತೀರಲ್ಲ ಅದೇ ರೀತಿ ಆಗುತ್ತೆ ನೋಡಿ. ಶಾವಿಗೆ ಉಪ್ಪಿಟ್ಟು ಮುದ್ದೆ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಹುಡಿಯಾಗಿದ್ರೇ ತುಂಬ ಟೇಸ್ಟಾಗಿರುತ್ತೆ ಶಾವಿಗೆ ಉಪ್ಪಿಟ್ಟು ನೋಡಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ಮಿಕ್ಸ್ ಆಗ್ತಾ ಇದೆ, ನೋಡ್ಬೋದು ರೆಡಿ ಆಗಿದೆ ಶಾವಿಗೆ ಉಪ್ಪಿಟ್ಟು ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಣ. ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿದ್ರೆ ನಮ್ಮ ಒಂದು ಅವರೆಕಾಳು ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀವಿ. ಈಗ ಇದನ್ನು ಹಾಕೊಂಡ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಷ್ಟಾದರೆ ಈಗ ರೆಡಿ ಆಗಿದೆ ನಮ್ಮ ಒಂದು ಶಾವಿಗೆ ಅವರೆಕಾಳು ಶಾವಿಗೆ ಉಪ್ಪಿಟ್ಟು ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಮದುವೆ ಮನೆ ರೀತಿಯೇ. ಮೇಯ್ನು ಹೇಳಿದ್ನಲ್ಲ ಆಗಲೇ, ನೀರನ್ನು ನೋಡಿ ಹಾಕೋಬೇಕು. ನೀರು ನೀವು ಜಾಸ್ತಿ ಹಾಕಿದ್ರೆ ಮುದ್ದೆ ಆಗಿಬಿಡುತ್ತೆ. ಆದ್ದರಿಂದ ಈಗ ಇದನ್ನು ನೀಟಾಗಿ ಸರ್ವನ್ನು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿದ್ರಲ್ಲ, ಈಗ ಇದನ್ನು ನೀಟಾಗಿ ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದನ್ನ ಸರ್ವನ್ನು ಕೂಡ ಮಾಡ್ಕೋತಾ ಇದೀವಿ. ರೆಡಿ ಆಗಿದೆ. ಎಷ್ಟು ಉದುದ್ರಾಗಿ ಬಂದಿದೆ ಅಂತ ತೋರಿಸ್ತಾ ಇದೀವಿ ನೋಡಿ. ಯಾವುದೇ ಕಾರಣಕ್ಕೂ ನಿಮ್ಗೆ ಮುದ್ದೆ ಅನ್ನೋದಾಗಲ್ಲ ನೋಡಿ, ಎಷ್ಟು ಹುಡಿಯಾಗಿ ಬಂದಿದೆ. ಈಗ ಇದನ್ನ ತಟ್ಟೆಗೆ ಹಾಕೋಣ ನೋಡಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಅಂದ್ರೆ ತುಂಬಾ ರುಚಿಕರವಾಗಿ ಬಂದಿದೆ ನೋಡಿ. ನೀವು ಒಂದ್ಸತಿನಾದ್ರೂ ಟ್ರೈ ಮಾಡಲೇಬೇಕು. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಉಡಿಯಾಗಿ ಕೂಡ ಬಂದಿದೆ. ಈಗ ನಾನು ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ತುಂಬ ಉಡಿಯಾಗಿ ಬಂದಿದೆ ನೋಡಿ, ಯಾವುದೇ ಕಾರಣಕ್ಕೂ ಮುದ್ದೆ ಆಗಿಲ್ಲ ನೋಡಿ. ಎಷ್ಟು ಉಡಿಯಾಗಿ ಬಂದಿದೆ ಅಂತ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ತುಂಬ ಉಡಿಯಾಗಿ ಆಗಿದೆ. ಈಗ ಹೇಗಿದೆ ಅಂತ ಟೇಸ್ಟ್ ಮಾಡು ಕೂಡ ನಾನು ಹೇಳ್ತೀನಿ ನಿಮಗೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮ್ಮೊಂದು ಅವರೆಕಾಳು ಹಾಕಿರೋದ್ರಂತೂ ತುಂಬ ಫೇಮಸ್ಸು, ಯಾಕಂದರೆ ಅವರೆಕಾಳು ನಿಮಗೆ ಹೋಟ್ಲಲ್ಲೆಲ್ಲ ಸಿಗೋದಿಲ್ಲ. ಬನ್ನಿ ಈಗ ಇದು ಹೇಗಿದೆ ಅಂತ ನಾನೇ ನಿಮಗೆ ಟೇಸ್ಟ್ ಮಾಡಿ ಕೂಡ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಮ್ಮಮ್ಮ ಮಾಡಿದ್ದಾರೆ ಶಾವಿಗೆ ಉಪ್ಪಿಟ್ಟು. ನಾನು ಮೊದಲೇ ಹೇಳ್ದಂಗೆ ತುಂಬ ಉಡುಗುಡಿಯಾಗೆ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಈಗ ನನಗೆ ಕೊಡ್ತಿದ್ದಾರೆ, ಈಗ ನನಗೆ ಟೇಸ್ಟ್ ನೋಡಪ್ಪ ಅಂತ ಕೊಡ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನ್ಕೋತೀನಿ. ಈಗ ನಾನು ಟೇಸ್ಟ್ ನೋಡಿ ಹೇಳ್ತೀನಿ ನೋಡಿ. ತುಂಬ ಉಡುಗುಡಿಯಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಅವರೆಕಾಳನ್ನು ಕೂಡ ಹಾಕಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೀವು ಅವರೆಕಾಳು ಹಾಕೋದ್ರಿಂದ, ಅದು ಬೇಯಿಸಿ ಹಾಕೋದ್ರಿಂದ ಬೆಂದಿಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಬರೋದಿಲ್ಲ. ತುಂಬಾ ಚೆನ್ನಾಗಿದೆ, ಉಡುಗುಡಿಯಾಗಿದೆ. ನೀವು ಎಷ್ಟು ಕೊಟ್ಟರು ತಿಂತೀರಾ, ಅಷ್ಟು ಚೆನ್ನಾಗಿದೆ. ನೀವು ಮುದ್ದೆ ಮಾಡಿಬಿಟ್ರೆ ಇಷ್ಟಪಡೋದಿಲ್ಲ. ಆದ್ರಿಂದ ನಮ್ಮಮ್ಮ ಯಾವ ರೀತಿ ಉಡಿಯಾಗಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ಮೆಥಡ್ ಅಲ್ಲಿ ಅಂದ್ರೆ ಒಂದ್ ಸ್ವಲ್ಪ ನೀರನ್ನ ಕಮ್ಮಿ ಹಾಕೋಬೇಕಂತೆ. ನೀರನ್ನ ಕಮ್ಮಿ ಹಾಕಿದ್ರೆ ತುಂಬಾ ಚೆನ್ನಾಗುತ್ತೆ. ನಾನು ಈಗ ಇದೆಲ್ಲವನ್ನು ತಿಂದ್ಬಿಟ್ಟು ಕಾಲೇಜ್ಗೂ ಕೂಡ ಹೋಗ್ಬೇಕು. ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ವಿಡಿಯೋನ ಶೂಟ್ ಮಾಡ್ತಾ ಇದೀವಿ. ಇದಿಷ್ಟು ಇವತ್ತಿನ ವಿಡಿಯೋ. ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ. ಯಾರಿನ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ. ನಮ್ಮಮ್ಮ ಮಾಡಿದ್ದಾರೆ, ಅವ್ರಿಗೂ ಒಂದು ಥ್ಯಾಂಕ್ಸ್ ಅನ್ನ ಹೇಳ್ಬಿಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ.